ತಾಲೂಕಿನ ಕೋರ್ ಕಮಿಟಿ ಸದಸ್ಯರುಗಳಲ್ಲ, ಅನ್ಯಾಯದ ಘಟನೆ ಬಹಳ ಬೇಸರ ತಂದಿದೆ. ಮಹಾನಗರ ಪಾಲಿಕೆ ಅಧಿಕಾರಿಗಳು ಮಾಡಿದಂಥ ಒಂದು ಕೆಲಸ ಯಾಕೋ ಮನುಷ್ಯರ ಸ್ವತಂತ್ರಗಳನ್ನ ನಾಗರಿಕರ ಸ್ವತಂತ್ರವನ್ನು ಕಿತ್ತುಕೊಳ್ಳುವಂಥ ಕೆಲಸ ಅಂತ ನಾನು ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೇನೆ. ಮಹಾನಗರ ಪಾಲಿಕೆಯ ಅಧಿಕಾರಿಗಳು ಈಗ ಅವರೊಬ್ಬ NRI ಸಮಾಜಮುಖಿ ಕೆಲಸ ಮಾಡುವಂಥವ್ರು, ಶಿಕ್ಷಣ, ಕ್ರೀಡೆ ಹಾಗೂ ಆರೋಗ್ಯ ವಿಚಾರದಲ್ಲಿ ಎಷ್ಟೋ ಬಡ ಜನರಿಗೆ ಸಹಾಯ ಮಾಡುವಂಥ ವ್ಯಕ್ತಿ. ಏಕಾಏಕಿ ಅದೇನೋ ಕಟ್ಔಟ್ ಬಗ್ಗೆ ಬಂದು ಹಾಕಿದಿರಿ ಅಂತ ಹೇಳಿ ಯಾವಾಗ 6 ತಿಂಗಳಿಗೆ ಹಾಕಿತ್ತು. ನಾವು ತೆಗಿಬೇಕು ಅನ್ಕೊಂಡಿದ್ವಿ, ಬಟ್ ಆಗಿಲ್ಲ. ತೆಗಿಬೇಕಿತ್ತು. ಮನೆ ಕಾರ್ಯಕ್ರಮ ಒಂದು ನಾಮಕರಣಿತ್ತು ಮನೆಯಲ್ಲಿ, ಅಣ್ಣವ್ರ ಮನೆಯಲ್ಲಿ. ಈಗ ನಾವು ಮನೆ ತೆಗಿಬೇಕಾಗಿತ್ತು. ಅಷ್ಟೊಳಗೆ ಬಂದು ಏಕಾಏಕಿ FIR ಕಾಪಿ ತಗೊಂಡ್ಬಂದು ಪಂಚನಾಮೆ ಅಂತ ಬಂದಿದ್ರು. ಬಟ್ ನಮಗೇನು ಬೇಸರ ಇಲ್ಲ. ಕಾನೂನು ಕೂಡ ನಮಗೂ ಗೊತ್ತಿದೆ, ಕಾನೂನು ಹೋರಾಟ ನಾವು ಮಾಡ್ತೇವೆ, ಏನು ತೊಂದರೆ ಇಲ್ಲ. ಬಟ್ ಇದೇನಂದ್ರೆ ನಾಗರಿಕರ ಒಂದು ಹಕ್ಕನ್ನ ಕಿತ್ಕೊಳ್ಳೋ, ಸಂವಿಧಾನಾತ್ಮಕವಾಗಿ ನಾಗರಿಕರ ಹಕ್ಕನ್ನು ಕಿತ್ಕೊಳ್ಳುವಂತ ಕೆಲಸ ಮಹಾನಗರ ಪಾಲಿಕೆ ಅಧಿಕಾರಿಗಳು ಮಾಡ್ತಾರೆ ಅಂತ ಈ ಮೂಲಕ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನೋಡಿ, ಇವತ್ತು ಸಹಾಯ ಏನ್ ಮಾಡ್ತಾ ಇದ್ದಾರೆ, ಸಮಾಜ ಕೆಲಸ ಮಾಡೋದು ನಿಮ್ಗೆ ಇಷ್ಟ ಇಲ್ವಾ? ಅಂತ ಮೇಲೆ FIR ಮಾಡ್ಬಿಡ್ತಾರೆ ಒಂದೇ ಸಾರಿ. ಆಗಿದೆ ರೀ, ತಪ್ಪಾಗಿದೆ, ಕೊಡ್ರಿ, ನೋಟಿಸ್ ಕೊಡಲ್ಲ. ನಿಮ್ಮ ಕೆಲಸ ತಾನೇ, ನೋಟಿಸ್ ಕೊಡ್ರಿ, ಇಲ್ಲಿ ಯಾರೋ ಅಧಿಕಾರಿ ಕಳ್ಸರಿ ತೆಗೀರಿದ್ರೆ ಅಂತ ಹೇಳಿ ಬೇಡ ಅಂತ ಹೇಳಂಗಿಲ್ಲ. ಅವರೇನ ಅಹಿತಕರ ಘಟನೆಗಳ ಚಟುವಟಿಕೆಗಳು ಮಾಡ್ತಾರೆ, ಇಲ್ಲ ತಾನೆ? ಸೊ ಇವತ್ತು ಮತ್ತೆ ಯಾರಾದ್ರೂ ಬಡವರು ಅವ್ರ ಮನೆ ಮುಂದೆ ಹೋಗಿ GK ಫೌಂಡೇಶನ್ ಏನೋ ಹೆಲ್ಪ್ ಮಾಡಿ ಅಂದ್ರೆ ಯಾವ ಮುಖದ ಇಟ್ಕೊಂಡು ಮಾಡ್ತಾರೆ ಅವರು? ಒಂಥರ ನಾಚಿಕೆಟ್ಟಿನ ವಿಷಯ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಇದನ್ನ ನಾವು ತೀವ್ರವಾಗಿ ಖಂಡಿಸ್ತೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಮುಂದಿನ ಸ್ಟೆಪ್ ಏನು ಸರ್? ಏನು ಬ್ಯಾನರ್ ಇದು ಕಟ್ಔಟ್ ಯಾವ್ದಕ್ಕೆ ಹಾಕ್ತಿದ್ರಿ, ಯಾವಾಗ ಹಾಕ್ತಿದ್ರಿ, ಆಮೇಲೆ ಏನಾಯ್ತು ಅನ್ನೋದು ಹೇಳ್ರಿ ಸರ್. ಫಸ್ಟ್ ಅಂದ್ರೆ ಜನರಿಗೆ ನೋಡೋರು ಅರ್ಥ ಆಗುತ್ತೆ. ಏನು ವಿಷಯ ಸರ್, ಆ ಕಟೌಟ್ ಅನ್ನ 2025 ಸೆಪ್ಟೆಂಬರ್ 1ನೇ ತಾರೀಕಂದು ಅವ್ರ ಜನ್ಮದಿನಿತ್ತು. ಅದಕ್ಕೆ ಅಭಿಮಾನಿಗಳು ಹಾಕ್ಸ್ಕೊಂಡಿದ್ದದು. ಬಟ್ ಅದು ಹಂಗೆ ಇತ್ತಲ್ಲ ಅಂತ ಹೇಳ್ಬಿಟ್ಟು ಅದೆಲ್ಲೂ ಸಾರ್ವಜನಿಕವಾಗಿ ಅಂದ್ರಾಳದಲ್ಲಿ ಅಣ್ಣವ್ರ ಕಚೇರಿ ಮುಂದೆನೇ ಇದೆ, ಮನೆ ಮುಂದೆ. ಸಾರ್ವಜನಿಕರಿಗೆ ತೊಂದರೆ ಇಲ್ಲ ಅಂತ ಅದು ಹಂಗೆ ಇತ್ತು. ಬಟ್ ಈ ನಮ್ಮ ಬಳ್ಳಾರಿಯಲ್ಲಿ ಇಶ್ಯೂ ಆಯಿತು, ಅದಾದ್ಮೇಲೆ ಕೂಡ ಇತ್ತು. ತೆಗಿಬೇಕು ಅನ್ಕೊಳ್ಳೋದ್ರೊಳಗೆ ಆಗಲಿಲ್ಲ. ಮೊನ್ನೆ ಲಾಸ್ಟ್ ವೀಕಲ್ಲಿ ನಾವು ಮಾತಾಡಿದ್ವಿ, ಅದು ತೆಗಿಲೇಬೇಕು, ಯಾಕಂದ್ರೆ ಅದು ಬಲ್ಲಿ ಬಂಬು ಇದೆ ಅಂತ ಹೇಳ್ಬಿಟ್ಟು ಹೇಳಿದ್ವಿ. ಮನೆ ಕಾರ್ಯಕ್ರಮದಿಂದ ಅದಾದ್ಮೇಲೆ ತೆಗಿಬೇಡ ಅಂತ ಡಿಸೈಡ್ ಮಾಡಿದ್ವಿ. ಬಟ್ ಅವತ್ತೇ ಕಾರ್ಯಕ್ರಮ ದಿನನೇ FIR ಆಗಿದೆ ಅಂತ ಹೇಳಿ ತಗೊಂಡ್ಬಂದು ಸರ್ ಮತ್ತೆ ತೆಗೀರೋದು ತೆಗೆದು ಇದು ರಾಜಕೀಯ ಪ್ರೇರಿತ ಅಂತೀರಾ ಸರ್? ಇದು ರಾಜಕೀಯ ಪ್ರೇರಿತ ಅನ್ನೋಕ್ಕೆ ಅವರು ರಾಜಕಾರಣಿ ಅಲ್ಲ, ಅಣ್ಣವರು ಸಮಾಜದ ಕೆಲಸ ಮಾಡುವಂಥವ್ರು. ಆಮೇಲೆ ಈಗ ಅಧಿಕಾರಿಗಳು ಮಾಡಿದ್ದಾರೆ, ಬಟ್ ಅಧಿಕಾರಿಗಳು ಮಾಡಿದಂಥ ಒಂದು ಕರಿ ಏನಿದೆ ಅದನ್ನು ನಾವು ತೀವ್ರ ಖಂಡಿಸ್ತೇವೆ ಅಂತ ಹೇಳಿ ಮುಂದೆ ನಾವು ಈಗೇನು FIR ಆಗಿದೆ ಒಂದು ಕಾನೂನು ಮುಖಾಂತರ ಹೋರಾಟ ಮಾಡ್ತೀವಿ. ಸೊ ಈ ಹಿಂದೆ ಕೂಡ ಮಹಾನಗರ ಪಾಲಿಕೆ ಗಲಾಟೆ ಆದಂಥ ಸಂದರ್ಭದಲ್ಲಿ DC ಅವರು ಆದೇಶ ಮಾಡಿದ್ರು. ಆ ಆದೇಶ ನಿಮಗೆ ಗೊತ್ತಿರಲಿಲ್ವಾ ಸರ್? ಗೊತ್ತಿತ್ತು, ಮೂಲೆಗಿದೆ ಅಲ್ಲ, ಮನೆ ಮುಂದೆ ಇದೆಲ್ಲ ಅನ್ಕೊಂಡು ನಾವು ಸುಮ್ಮನೆ ಇದ್ವಿ ಸರ್. ಬಗ್ಗೆ ಅಷ್ಟು ನಮಗೆ ಒಳಗಿತ್ತು ಅಂತೇಳಿ ಬಿಟ್ಟಿ ಸರ್. ಬಟ್ ಈ ಪರ್ಮಿಷನ್ ಇತ್ತ ನೀವು ತಗೊಂಡಿರೋ ಬ್ಯಾನರ್ಗೆ? ಇಲ್ಲ, ಅವಾಗೆ ಪರ್ಮಿಷನ್ ಕೆಳಗೆ ಹಾಕಿದ್ದು ಜನವರಿ ಎಂದು ನಡೆದಿತ್ತು. ಅದು ಹಿಂದೆ ಸುಮಾರು 6 ತಿಂಗಳಾಯ್ತು ನಡೆದು. ಸೊ ಇವರೇನೋ ಕಂಪ್ಲೇಂಟ್ ಮಾಡ್ತಾರೆ, ಸ್ಕೂಲ್ ಪಕ್ಕದಲ್ಲಿದೆ ಅಂತ ಮಾಡ್ತಾರೆ. ಅದಕ್ಕೆ 350 ಮೀಟರ್ ಇದೆ, ಅದು ಕೂಡ ಸೈಟ್ ಮೂಲೆಯಲ್ಲಿದೆ. ಬಿದ್ದು ಕೂಡ ಬಟ್ ನೋಡ್ಬೇಕು, ಇದು ನಾವು ಮುಂದಿನ ದಿನ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ನಾವು ಹೋರಾಟ ಮಾಡ್ತೀವಿ ಸರ್. ಇಷ್ಟು ದಿನ ಬಿಟ್ಟು ಇವಾಗ ಯಾಕೆ ಕಟ್ಬಿಟ್ಟ ಮೇಲೆ ಇದಾಗ್ತದೆ ಗೊತ್ತಿಲ್ಲ ಸರ್, ಅದನ್ನೇ